ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಎಣ್ಗಾಯಿ ಮಾಡೋದು ಹೆಂಗೆ ಅಂತ ತೋರಿಸೋಣ ಅಂತ ಇದ್ದೀನಿ. ಈ ಎಣ್ಗಾಯಿ ಕುಕ್ಕರಲ್ಲಿ ಮಾಡುವಂಥದ್ದು. ಮತ್ತೆ ಒಂದು 20 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಚಪಾತಿ, ಈ ಜೋಳದ ರೊಟ್ಟಿ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಒಂದು ಬಟ್ಲು ಕಾಯಿ ತುರಿ, ಫ್ರೆಶ್ ತುರಿದಿರೋ ಕಾಯಿ ತುರಿ, ಆಮೇಲೆ ಒಂದು 5ರಿಂದ 6 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಸ್ಪೂನ್ ಧನಿಯಾ ಪೌಡರು, ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ಆಮೇಲೆ ಒಂದು 4 ಲವಂಗ, 1 ಇಂಚ್ ಚಕ್ಕೆ, ಒಂದು ಸ್ವಲ್ಪ ಅರಿಶಿನ. ಇದನ್ನೆಲ್ಲ ಈಗ ಮಿಕ್ಸರ್ಗೆ ಹಾಕೋಬೇಕು. ಮಿಕ್ಸಿಗೆ ಹಾಕಬೇಕಾದ್ರೆ 1-2 ಸ್ಪೂನು ಕಡಲೆ ಬೀಜ, 1-2 ಸ್ಪೂನು ಹುಚ್ಚೆಳ್ಳೆ ತುಂಬ ಟೇಸ್ಟ್ ಕೊಡೋದು ಇದಕ್ಕೆ, ಆಮೇಲೆ 1-2 ಸ್ಪೂನ್ ಕಡಲೆ, ಆಮೇಲೆ ಒಂಚೂರು ಬೆಲ್ಲ, ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕೋಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮರ್ತೋಗಿತ್ತು, ಒಂದು 8ರಿಂದ 10 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಒಂದು 1/4 kgಗಿನ್ನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ವಿ ಬದನೆಕಾಯಿ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗೆ ನುಣ್ಣಗೆ ರುಬ್ಕೋಬೇಕು. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಬದನೆಕಾಯಿ 4 ಭಾಗ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಎಲ್ಲದನ್ನು ತುಂಬಿಟ್ಕೋಬೇಕು. ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕೋಬೇಕು. ಅದು ಕಾದಾದಮೇಲೆ ಈ ಥರ ಎಲ್ಲ ಬದನೆಕಾಯಿ ತುಂಬ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಬೇಕು. ಇದು ತುಂಬ ಬೇಗ ಆಗಿಬಿಡುತ್ತೆ. ಎಣ್ಗಾಯಿ ಅಂದರೆ ಯೂಶ್ವಲಿ ಪಾತ್ರೆಯಲ್ಲಿ ಬೇಯಿಸಬೇಕು, ಯಾಕಂದರೆ ಬದನೆಕಾಯಿ ಜಾಸ್ತಿ ಬೆಂದ್ಬಿಡುತ್ತೆ. ನಾವಿದು ಕುಕ್ಕರಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ. ಎಲ್ಲ ಬದನೆಕಾಯಿಗಳಿಗೂ ಆ ಥರ ತುಂಬಿಬಿಟ್ಟು ಮಿಕ್ಸರಲ್ಲಿರೋ ಮಸಾಲೆನೂ ಹಾಕಿಬಿಟ್ಟು ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಮುಚ್ಚಿ ಒಂದು ವಿಸಿಲ್ ಬರಬೇಕಷ್ಟೆ. ಜಾಸ್ತಿ ಬಂದರೆ ಮತ್ತೆ ಬದನೆಕಾಯಿ ತುಂಬ ಬೆಂದೋಗ್ಬಿಡುತ್ತೆ. ಸೊ ನೋಡಿಕೊಂಡು ಒಂದು ವಿಸಿಲ್ ಆದ ತಕ್ಷಣ ಇಮಿಡಿಯೇಟಾಗಿ ಆಫ್ ಮಾಡಿಬಿಡ್ಬೇಕು. ಈಗ ಡೌನ್ ಆಗಿದೆ, ನೋಡೋಣ ಹೆಂಗಾಗಿದೆ ಅಂತ. ಚೆನ್ನಾಗಿ ಹದವಾಗಿ ಬೆಂದಿದೆ. ಅದು ಗ್ರೇವಿ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಆ ಥರ ನೋಡಿ ನೀವು ನೀರು ಹಾಕೋಬೇಕು. ಮತ್ತು ಜಾಸ್ತಿ ಹಾಕೊಂಡ್ಬಿಟ್ರೆ ಅದು ನೀರು ಥರ ಆಗ್ಬಿಡುತ್ತೆ. ಇದು ಚಪಾತಿ, ರೊಟ್ಟಿ ಇವಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಾದರೂ ಇದೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.